ಸ್ನೇಹಿತರೆ, ಜೀವನದಲ್ಲಿ ಸಾಧನೆ ಮಾಡಲು ಆತ್ಮವಿಶ್ವಾಸ, ಆಕಾಂಕ್ಷೆ, ತಾಳ್ಮೆ, ಶಿಸ್ತು, ಉತ್ಸಾಹ, ಸೃಜನಶೀಲತೆ ಖಂಡಿತ ಇವೆಲ್ಲ ಬೇಕು. ಜೊತೆಗೆ ಅತಿ ಮುಖ್ಯವಾಗಿ ನಾವು ಯಾವ ಮಾತುಗಳಿಗೆ ಸ್ಪಂದಿಸಬೇಕು, ಯಾವ ಸಂದರ್ಭಗಳಿಗೆ ಸ್ಪಂದಿಸಬೇಕು, ಯಾರ ಮಾತುಗಳಿಗೆ ನಾವು ಬೆಲೆ ಕೊಡಬೇಕು ಎನ್ನುವುದರ ಅರಿವು ಸಹ ನಮಗೆ ಇರಬೇಕು. ಇದು ನಮ್ಮ ಯಶಸ್ಸಿಗೆ ಅತಿ ಮುಖ್ಯವಾಗಿ ಬೇಕಾಗುತ್ತದೆ. ಬನ್ನಿ, ಇದರ ಪ್ರಾಮುಖ್ಯತೆಯನ್ನು ಒಂದು ಕಥೆಯ ಮುಖಾಂತರ ತಿಳಿಯೋಣ. ಒಮ್ಮೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಸಭೆ ಸೇರಿದ್ದವು. ಯಾರು ಐಫೆಲ್ ಟವರ್ ಅನ್ನು ಹತ್ತುತ್ತಾರೆ ಎನ್ನುವ ವಿಚಾರದ ಬಗ್ಗೆ ಚರ್ಚೆ. ಎಲ್ಲರೂ ಅವರವರ ನಿರ್ಧಾರಗಳನ್ನು ಹೇಳುತ್ತಾ ಇದ್ದಾಗ ಈ ಕಪ್ಪೆಗಳು ತಾವು ಸಹ ಐಫೆಲ್ ಟವರ್ ಹತ್ತುತ್ತೇವೆ ಎಂದು ಬಿಟ್ಟವು. ಎಲ್ಲ ಪ್ರಾಣಿಗಳು ನಗುತ್ತಾ ಹೀಯಾಳಿಸಿ ಮಾತನಾಡಲು ಶುರು ಮಾಡಿದವು. ಆಗ ಕಪ್ಪೆಗಳಿಗೆ ತುಂಬ ಅವಮಾನವಾಯಿತು. ಕಪ್ಪೆಗಳೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದವು. ಧೈರ್ಯ ಮಾಡಿ ಸರಿ ನಡೀರಿ ನೋಡೇ ಬಿಡೋಣ ಅಂತ ಸ್ಪರ್ಧೆಗೆ ಹೊರಟೇ ಬಿಟ್ಟವು. ಇದು ಜಗಜ್ಜಾಹೀರವಾಯಿತು. ಐಫೆಲ್ ಟವರ್ ಬಳಿ ಜನಸ್ತೋಮವೇ ಸೇರಿತ್ತು. ಕಪ್ಪೆಗಳು ಐಫೆಲ್ ಟವರ್ನತ್ತ ನಡೆದು ಹೋಗುವಾಗ ಎಲ್ಲರೂ ಕಪ್ಪೆಗಳನ್ನು ಆಡಿಕೊಳ್ಳುವವರೇ. ಕುಹುಕು ಮಾತುಗಳನ್ನು ಆಡುತ್ತಾ ಕಪ್ಪೆಗಳ ಮೇಲೆ ಅಪಹಾಸ್ಯ ಮಾಡುತ್ತಾ ಇದ್ದರು. ಸರಿ, ಸ್ಪರ್ಧೆ ಶುರು ಆಯಿತು. ಕಪ್ಪೆಗಳು ಐಫೆಲ್ ಟವರ್ ಹತ್ತಲು ಪ್ರಾರಂಭಿಸಿಬಿಟ್ಟವು. ಕೆಲವೇ ಹೊತ್ತಿನಲ್ಲಿ ಒಂದೊಂದಾಗಿ ಕಪ್ಪೆಗಳು ಕೆಳಗೆ ಬೀಳಲು ಶುರು ಮಾಡಿದವು. ಪಾಪ, ಕಪ್ಪೆಗಳಿಗೆ ತುಂಬ ಅವಮಾನ ಅನ್ನಿಸ್ಬಿಡ್ತು. ಎಲ್ಲರೂ ಹೇಳ್ತಾ ಇದ್ರು, ಆದರೆ ನಾವು ಅವರ ಮಾತುಗಳನ್ನು ಕೇಳಲಿಲ್ಲ ಅನ್ನುವ ಭಾವನೆ ಆ ಕಪ್ಪೆಗಳಲ್ಲಿ ಮೂಡಲು ಶುರುವಾಯಿತು. ಆದರೆ ನೋಡುತ್ತಾ ಒಂದು ಮರಿ ಕಪ್ಪೆ ಮಾತ್ರ ಐಫೆಲ್ ಟವರ್ ತುದಿಯತ್ತ ಶರವೇಗದಲ್ಲಿ ಹತ್ತುತ್ತಾ ಇತ್ತು. ಎಲ್ಲರಿಗೂ ಆಶ್ಚರ್ಯ. ಆ ಮರಿ ಕಪ್ಪೆ ಕೊನೆಗೂ ಐಫೆಲ್ ಟವರ್ ತುದಿಯನ್ನು ತಲುಪಿಬಿಡ್ತು, ಸಾಧಿಸಿ ತೋರಿಸ್ತು. ಮಿಕ್ಕ ಕಪ್ಪೆಗಳೆಲ್ಲ ಕುಣಿದು ಕುಪ್ಪಳಿಸುತ್ತಾ ಆ ಮರಿಕಪ್ಪೆಗೆ ಅದ್ಧೂರಿ ಮರ್ಯಾದೆಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ಹೊರಟು. ಆಗ ಅಲ್ಲೇ ನೆರೆದಿದ್ದ ಪತ್ರಕರ್ತರು ಕೇಳಿದರು, ಏನಪ್ಪ ಮರಿಕಪ್ಪೆ, ನಿನ್ನ ಈ ಸಾಧನೆಯ ಗುಟ್ಟೇನು ಅಂತ. ಆ ಮರಿಕಪ್ಪೆ ತನಗೂ ಈ ಪ್ರಶ್ನೆಗೂ ಸಂಬಂಧವಿಲ್ಲದ ಹಾಗೆ ತನ್ನ ಸಾಧನೆಯ ಗುಂಗಿನಲ್ಲೇ ಇತ್ತು. ಇದನ್ನು ಗಮನಿಸಿದ ಪತ್ರಕರ್ತರು ಸ್ವಲ್ಪ ಕೋಪಗೊಂಡರು. ಎಲ್ಲ ಮರಿಕಪ್ಪೆ, ಇನ್ನು ಈಗ ಇಳಿದು ಬಂದಿದೆಯಾ, ಅಷ್ಟು ಬೇಗ ಇಷ್ಟೊಂದು ಅಹಂಕಾರವೇ ಅಂತ. ಇದನ್ನೆಲ್ಲ ನೋಡುತ್ತಿದ್ದ ಒಂದು ಹಿರಿಯ ಕಪ್ಪೆ ಪತ್ರಕರ್ತರ ಬಳಿ ಬಂದು ಹೇಳಿತು, ಸ್ವಾಮಿ, ತಪ್ಪು ತಿಳಿಬೇಡಿ. ಪಾಪ, ಆ ಮರಿ ಕಪ್ಪೆಗೆ ಕಿವಿ ಕೇಳಿಸಲ್ಲ. ನೀವು ಏನು ಕೇಳುತ್ತಾ ಇದ್ದೀರಿ ಅನ್ನೋದು ಅದಕ್ಕೆ ಗೊತ್ತಾಗುತ್ತಿಲ್ಲ ಅಂತ ಹೇಳಿತು. ನೋಡಿ, ಕಪ್ಪೆಗಳು ಐಫೆಲ್ ಟವರ್ ಹತ್ತಲು ನಿರ್ಧರಿಸಿದಾಗಲಿಂದ ಎಲ್ಲರೂ ನಿರಾಶಾದಾಯಕ ಮಾತುಗಳನ್ನೇ ಆಡುತ್ತಾ ಕಪ್ಪೆಗಳ ಆತ್ಮಸ್ಥೈರ್ಯವನ್ನು ಕುಂದಿಸುತ್ತಾ ಕಪ್ಪೆಗಳ ಸಾಮರ್ಥ್ಯದ ಮೇಲೆ ಅವುಗಳಿಗೇ ಅಪನಂಬಿಕೆ ಹುಟ್ಟುವ ಹಾಗೆ ಮಾಡಿಬಿಟ್ಟಿದ್ದರು. ಆದರೆ ಇದ್ಯಾವುದೂ ಈ ಕಿವುಡು ಕಪ್ಪೆಗೆ ತಲುಪಲೇ ಇರಲಿಲ್ಲ. ಬಿಕಾಸ್ ಅದು ಕಿವುಡಾಗಿತ್ತು. ಹಾಗಾಗಿ ಈ ಎಲ್ಲ ಮಾತುಗಳ ಕಡೆಗೆ ಅದು ಗಮನ ಹರಿಸದೆ ತನ್ನ ಗುರಿಯತ್ತ ಗಮನ ಹರಿಸಿ ಸಾಧನೆಯನ್ನು ಸರಾಗವಾಗಿ ಖುಷಿಯಿಂದ ಮಾಡಿ ಮುಗಿಸಿತ್ತು. ಸ್ನೇಹಿತರೆ, ನಮಗೂ ನಿಮಗೂ ಸಹ ಹೀಗೆ ಆಗೋದು. ನಾವು ಏನನ್ನಾದರೂ ಸಾಧಿಸಲು ಹೊರಟಾಗ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಆತ್ಮಸ್ಥೈರ್ಯವನ್ನು ಕುಂದಿಸುವ ಮಾತುಗಳನ್ನೇ ಆಡುತ್ತಾರೆ. ನಿಮ್ಮ ಕನಸಿನ ಮೇಲೆ ತಣ್ಣೀರೆಚ್ಚುತ್ತಾ ಇರುತ್ತಾರೆ. ನೀವು ಸಹ ಕಿವುಡರಾಗಬೇಕು. ಇತರರ ಅಭಿಪ್ರಾಯಗಳಿಗೆ ಕಿವುಡರಾಗಬೇಕು. ಮಾತುಗಳು ತುಂಬ ಶಕ್ತಿಯುತವಾಗಿರುತ್ತವೆ. ನೀವು ಏನನ್ನ ಮತ್ತು ಯಾರನ್ನ ಕೇಳಲು ಆರಿಸಿಕೊಂಡಿರುತ್ತೀರಿ ಎಂಬುದರ ಕುರಿತು ತುಂಬ ಎಚ್ಚರದಿಂದಿರಬೇಕು. ಏಕೆಂದರೆ ಅವರು ಆಡುವ ಮಾತುಗಳು ನಿಮ್ಮ ಕ್ರಿಯೆಗಳ ಮೇಲೆ ಬಹಳ ಪರಿಣಾಮ ಬೀರುತ್ತವೆ. ನಿರಾಶವಾದಕ್ಕೆ ಕಿವುಡರಾಗಿರಿ. ನಿಮ್ಮ ಕನಸುಗಳನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಹೇಳುವ ಜನಗಳಿಗೆ ನೀವು ಕಿವುಡರಾಗಿರಿ. ನಿಮ್ಮ ಗುರಿ ಐಫೆಲ್ ಟವರ್ ಏರುವಷ್ಟು ಸವಾಲಾಗಿದೆ ಎಂದು ಜನರು ಹೇಳಿದಾಗ ಅದಕ್ಕೆ ನೀವು ಕಿವುಡರಾಗಿರಿ. ಹಾಗೆ ಆ ಕಪ್ಪೆಯಂತೆ ಧೈರ್ಯಶಾಲಿಯಾಗಿರಿ.
ನಾನು ಖಂಡಿತ ಇದನ್ನು ಸಾಧಿಸಿಯೇ ತೋರಿಸುತ್ತೇನೆ ಎಂದು ಯಾವಾಗಲೂ ಯೋಚಿಸುತ್ತೀರಿ, ಆಗ ನೀವು ನಿಮ್ಮ ಗುರಿಯನ್ನು ತಲುಪುತ್ತೀರಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.